ಓಂ ತತ್ಸತ್ಪರಬ್ರಹ್ಮಣೇ ನಮಃ. ಓಂ ಗುರುಭ್ಯೋ ನಮಃ. ಸರ್ವರಿಗೂ ಶರಣಾರ್ಥಿ. ತಾಯಿ ಆದಿಶಕ್ತಿ ಭವಾನಿ ತಮಗೂ ಹಾಗೂ ತಮ್ಮ ಪರಿವಾರಕ್ಕೂ ಸುಖ ಸಂತೋಷ ಸಮೃದ್ಧಿ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ, ಇವತ್ತು ಯೂನಿವರ್ಸ್ ಸಂದೇಶ ಏನಿದೆ ಅನ್ನೋ ಸ್ವಲ್ಪ ನೋಡ್ಕೊಂಬರೋಣ. ಮೊದಲು ಚುಟುಕಾಗಿ ಹೇಳ್ತೇನೆ. ಯಾರು ಪರಿವರ್ತನೆಗೆ, ಬದಲಾವಣೆಗೆ ಭಯಪಡ್ತಾರೋ ಅವರ ಸಾಧನೆಯ ಹಾದಿ ಸುಲಭವಲ್ಲ ಅಂತ. ಒಂದು ಪ್ರಶ್ನೆ ಅವರಲ್ಲಿ ಏನು ಕಾಡ್ತಾ ಇದೆ ಅಂತಂದರೆ, ಸಾಕಷ್ಟು ವರ್ಷಗಳಿಂದ ನಾವು ಒಂದು ಕಾರ್ಯದಲ್ಲಿ ಮುಂದುವರ್ಕೊಂಡು ಬಂದಿದ್ದೀವಿ. ಆದರೆ ಇತ್ತೀಚೆಗೆ ಅದೇ ರೀತಿ ಒಂದು ಕಾರ್ಯವನ್ನು ಮಾಡ್ತಾ ಇರೋರು ಸಾಕಷ್ಟು ಇಂಪ್ರೂವ್ಮೆಂಟ್ ಕಾಣ್ತಾ ಇದ್ದಾರೆ. ಆದರೆ ನಾವು ತುಂಬ ದಿನದಿಂದ ಅದೇ ಕಾರ್ಯವನ್ನು ಮಾಡ್ತಾ ಇದ್ದರೂ ಕೂಡ ಯಾಕೆ ನಮ್ಗೆ ಇಂಪ್ರೂವ್ಮೆಂಟ್ ಕಾಣ್ತಾ ಇಲ್ಲ ಅನ್ನುವಂಥ ಒಂದು ಅವರಿಗೆ ಕೊರಗು. ಅದಕ್ಕೆ ಯೂನಿವರ್ಸ್ ಹೇಳ್ತಾ ಇರೋದು ಇಲ್ಲಿ, ಸಮಯಕ್ಕೆ ಅನುಗುಣವಾಗಿ ಆ ಕಾರ್ಯಗಳಲ್ಲಿ ಬದಲಾವಣೆಯನ್ನು ಮಾಡ್ಕೋತಾ ಹೋಗಬೇಕು. ಸಮಯಕ್ಕೆ ಅನುಗುಣವಾಗಿ ಅಂದ್ರೆ ನಿಮ್ಮನ್ನು ನೀವು ಅಪ್ಡೇಟ್ ಮಾಡ್ಕೋತಾ ಹೋಗ್ಬೇಕು ಅಂತೇಳಿ ಯೂನಿವರ್ಸ್ ಇಲ್ಲಿ ಹೇಳ್ತಾ ಇದೆ. ಅದು ನಿಜ ಕೂಡ. ಯಾಕಂತಂದ್ರೆ ನಾವು ಏನು ಮೊದಲು ಈ ಒಂದು 10-20 ವರ್ಷದಿಂದ ಯಾವ ಒಂದು ರೀತಿ ಒಳಗೆ ನಾವು ಜೀವನ ಮಾಡ್ತಿದ್ವಲ್ಲ, ಅದೇ ರೀತಿ ಒಳಗೆ ಈ ಸದ್ಯ ಜೀವನ ಮಾಡಿದರೆ ಇವತ್ತಿನ ಕಾಲಕ್ಕೆ ಅದು ಸರಿ ಹೊಂದುವುದಿಲ್ಲ. ಹಂಗಂತೇಳಿ ಅವತ್ತಿನ ಒಂದು ತತ್ವ ಸಿದ್ಧಾಂತಗಳಿದ್ದು, ನಿಮ್ಮ ಒಳ್ಳೆಯ ರೀತಿ ರಿವಾಜುಗಳಿದ್ದು ಅವನ್ನೆಲ್ಲ ಬಿಡಬೇಕಂತೇನಲ್ಲ. ಕೆಲವೊಂದಷ್ಟನ್ನು ಈ ಕಾಲಕ್ಕನುಗುಣವಾಗಿ ಕೆಲವೊಂದಷ್ಟನ್ನು ಬದಲಾವಣೆ ಮಾಡ್ಕೋಬೇಕು. ಆದರೆ ಬದಲಾವಣೆಗೆ ನೀವು ಭಯ ಪಡ್ತಾ ಇದ್ದೀರಿ. ಈ ರೀತಿ ಏನಾದ್ರು ನಾವು ಬದಲಾವಣೆ ಮಾಡ್ಕೊಂಡ್ರೆ ಎಲ್ಲಿ ಇರುವಂಥ ಒಂದು ಕಾರ್ಯ ಅದು ಕೂಡ ನಿಂತು ಹೋದಿತೇನು ಅನ್ನುವಂಥ ಭಯ ನಿಮ್ಮನ್ನು ಕಾಡ್ತಾ ಇದೆ. ಅದಕ್ಕೆ ಭಯಪಟ್ಟವರು ಹೊಸದು ಯಾವುದನ್ನೋ ಒಂದು ಪ್ರಯೋಗ ಮಾಡೋದಕ್ಕೂ ಅವರು ಹಿಂಜರಿಕೆ ಮಾಡ್ತಾರೆ. ಅವರು ಹೊಸದಾಗಿ ಏನೋ ಒಂದು ಯೋಜನೆಯನ್ನು ಕೈಗೆ ಎತ್ಕೊಳ್ಳೋದಾಗಲಿ, ಹೊಸದಾಗಿ ಏನೋ ಒಂದು ಪ್ರಯೋಗ ಮಾಡೋದಕ್ಕೆ ಯಾರು ಹಿಂಜರಿತಾರಲ್ಲ ಅವ್ರಿಗೆ ಯಶಸ್ಸು ಸ್ವಲ್ಪ ಕಷ್ಟನೇ ಅಂತ ಹೇಳ್ಬೋದು. ಪ್ರಯತ್ನ ಮಾಡ್ತಿರ್ಬೇಕು. ಅಲ್ಲಿ ಲಾಭ ನಷ್ಟ ಅದು ಸೆಕೆಂಡ್ರಿ. ಅದು ಮೊದಲು ಪ್ರಯತ್ನ ಆದರೂ ಮಾಡೋದು ಇರ್ತೈತಲ್ಲ, ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡೋದನ್ನು ನಾವು ಅದು ಈ ರೀತಿ ಆದರೆ ನಷ್ಟ ಆದರೆ ಏನು ಮಾಡೋದು, ಈ ರೀತಿ ಆದರೆ ತೊಂದರೆ ಆದರೆ ಏನು ಮಾಡೋದು ಅಂತ ಮೊದಲೇ ನೀವು ಮನಸ್ಸಿನೊಳಗೆ ನೀವು ಕಲ್ಪನಾ ಕೂತ್ರೆ ಅದು ಸಾಧ್ಯ ಆಗೋದಿಲ್ಲ. ಆ ನಂತರ ಆ ರೀತಿ ತಮ್ಮದಾದ ರೀತಿಯೊಳಗೆ ಅವರು ಅಪ್ಡೇಟ್ ಮಾಡ್ಕೊತ ಜೀವನ ಮಾಡ್ಕೊಂಡು ಅವ್ರು ಏನು ಸರಿ ಹೋಗಿರುತ್ತೆ ಅವ್ರನ್ನ ನೋಡ್ಕೊಂಡು ಕೊರಗೋದ್ರಾಗ ಏನು ಅರ್ಥ ಇಲ್ಲ. ಒಂದು ಸಮಯಕ್ಕೆ ತಕ್ಕಂಗೆ ಅಪ್ಡೇಟ್ ಆಗ್ರಿ. ಒಂದು ಇಲ್ಲ ನೀವೇನು ಇಲ್ಲಿವರೆಗೂ ಏನು ಜೀವನದ ರೀತಿಯನ್ನು ಬೆಳೆಸ್ಕೊಂಡಿರಲ್ಲ, ಅದೇ ರೀತಿಯೊಳಗೆ ನೀವು ಮುಂದುವರಿಬೋದು. ಅಂದ್ರೆ ಹೊಸ ದಾರಿ ಯಾವಾಗಲೂ ಸರಳವಾಗಿ ಇರ್ತಾವಂತ ಹೇಳೋಕ್ಕಾಗೋದಿಲ್ಲ. ಹೊಸ ದಾರಿ ಯಾವಾಗಲೂ ಸರಳವಾಗಿರ್ತಾವಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಈಗ ನೀವು ಒಂದು 15-20 ವರ್ಷಗಟ್ಟಲೆ ನೀವು ಏನೋ ಒಂದು ಅನುಭವ ನಿಮಗಿದೆ, ಆ ದಾರಿ ನಿಮ್ಗೆ ಸುಲಭ ಅದು ಸುಲಭ ಆಗುತ್ತದೆ. ಅದರಲ್ಲಿ ನಿಮ್ಗೆ ಇನ್ಕಮ್ ಕಡಿಮೆ ಇದ್ರೂ ಕೂಡ ಒಂದು ನೆಮ್ಮದಿ ಇರ್ತದೆ. ಇದು ಹೊಸ ದಾರಿ ಅಂತಂದ್ರೆ ಏನಾದರೂ ಕಾನೂನು ಬಾಹಿರ ಮಾಡುವಂಥದ್ದೇನಲ್ಲ.
ಆದ್ರೆ ಕೆಲವೊಂದಷ್ಟು ಸಮಯಕ್ಕೆ ಅನುಗುಣವಾಗಿ ಅಪ್ಡೇಟ್ ಮಾಡೋದು ಇರ್ತೈತೆ ಅದು ಜನರಿಗೆ. ಈಗ ಮೊದಲ ಯಾವುದೋ ಒಂದು ನಾವು ಏನೋ ಒಂದು ಮಾರಾಟ ಮಾಡಬೇಕು, ಏನೋ ಒಂದು ಮಾಡಬೇಕಪ್ಪ ಅಂತಂದ್ರೆ ಅದಕ್ಕೊಂದು ಆಡಂಬರ ಅವಶ್ಯಕತೆ ಇರಲಿಲ್ಲ ಆವಾಗ. ಮೊದಲ ಆಡಂಬರ ಅವಶ್ಯಕತೆ ಇರಲಿಲ್ಲ. ಅವಾಗ ಜನ ಹೆಂಗಿದ್ರು ಅಂತಂದ್ರೆ ವಸ್ತು ನೋಡ್ಕೊಂಡು ಅದನ್ನು ಖರೀದಿ ಮಾಡ್ಕೊಳ್ಳುವಂಥ ಮನಸ್ಥಿತಿಯವರಿದ್ದರು. ಈಗ ಜನ ಹೆಂಗಾಗಿತ್ತು ಅಂತಂದ್ರೆ ವಸ್ತುವಿನ ಜೊತೆಗೆ ಅದ್ರ ಬ್ಯಾಕ್ಗ್ರೌಂಡ್ ಸ್ವಲ್ಪ ನೋಡ್ತಾರೆ. ಈಗ ನಿಮ್ಗೆ ಅರ್ಥ ಆಗಿರ್ಬೋದು, ಅದು ಬ್ಯಾಕ್ಗ್ರೌಂಡ್ ನೋಡ್ತಾರೆ ಯಾವ ರೀತಿ ಇಲ್ಲಿ ಇದೆ ಅಂತೇಳಿ ಕೆಲಸ. ಆ ಬ್ಯಾಕ್ಗ್ರೌಂಡ್ ನೋಡೋಕೆ ಬಂದಾದರೂ ವಸ್ತುನಾದರೂ ಅವರು ತೊಗೊಳ್ತಾರಲ್ಲ, ಅದರ ಸಂಬಂಧ ನೀವು ಮೊದಲ ಯಾವ ರೀತಿ ಕಾಲದೊಳಗಿದ್ದೀರಿ ಅಂತಂದ್ರೆ ನೇರವಾಗಿ ಬಂದು ತಮಗದ ವಸ್ತು ಇಷ್ಟ ಆದ ಅದನ್ನು ಅವರು ತೊಗೊಂಡು ಹೋಗುವಂಥ ಒಂದು ಸಮಯದೊಳಗೆ ನೀವು ನಿಮ್ಮ ವ್ಯವಹಾರನ ಮುಂದುವರ್ಸ್ಕೊಂಡು ಬಂದಂಥವ್ರು. ಆದರೆ ಈಗ ವಸ್ತುಗಳಿಗಿಂತ ಮುಖ್ಯವಾಗಿ ಅಲ್ಲಿಯ ತೋರಿಕೆ ಅಂತಾರಲ್ಲ, ತೋರಿಕೆ ಮುಖ್ಯವಾಗೈತಿ. ಈಗ ನೀವು ಸಾಕಷ್ಟು ಕಡೆ ಗಮನಿಸಿ ಬರ್ಬೋದು. ಮೊದಲಿರುವಂಥ ಯಾವುದೋ ಮೋಟರ್ ಸೈಕಲ್ ಶೋರೂಮ್ಗೂ ಇವತ್ತಿರೋ ಮೋಟ್ರ್ ಸೈಕಲ್ ಶೋರೂಮ್ಗೂ ಎಷ್ಟು ಅಜಗಜಾಂತರ ವ್ಯತ್ಯಾಸ ಐತಿ. ಮೊದಲ ಸುಮ್ಮನೆ ಒಂದು ಅಂಗಡಿ ಇಟ್ಟು ಒಂದು 4 ಬೈಕ್ ಇಟ್ಕೊಂಡು ಬಿಟ್ರೆ ಮುಗಿದೋಗ್ತೈತಿ. ಈಗ ಹೊರಗಿನಿಂದ ಆ ಶೋರೂಮ್ ನೋಡೋಕ್ರನ ಒಂದು ಅದೊಂಥರ ಹಬ್ಬ ಕಣ್ಣಿಗೆ ಆ ರೀತಿ ಡೆಕೋರೇಟ್ ಮಾಡಿ ಆ ರೀತಿ ಎಲ್ಲ ಮಾಡ್ತಾರೆ. ಯಾಕಂದ್ರೆ ಆ ಜನರನ್ನು ಸೆಳೆಯೋದಕ್ಕೆ ಅಂತೇಳಿ ಕೆಲಸ. ಅದು ಒಂದು ಬಿಸ್ನೆಸ್ನೊಳಗೆ ಅದೊಂದು ತಂತ್ರನ ಅಂತ ಹೇಳ್ಬೋದು. ಅದು ಆ ರೀತಿ ತಂತ್ರ ನಿಮಗೆ ಮೊದಲು ಯಾರು ಇದ್ದಿರಲ್ಲ, ಆ ರೀತಿ ತಂತ್ರ ನಿಮಗೆ ಹಿಡಿಸೋದಿಲ್ಲ. ಅದಕ್ಕೆ ನಿಮ್ಗೆ ಅದೊಂದು ಸಮಸ್ಯೆ ಆಗೈತಿ. ಅದಕ್ಕೆ ಇಲ್ಲೇ ಯೂನಿವರ್ಸ್ ಏನು ಹೇಳತ್ತೈತೆ ಅಂತಂದ್ರೆ ಪರಿವರ್ತನೆ ಇದು ಜಗತ್ತಂದ್ರೆ ಪರಿವರ್ತನೆ ಆಗ್ತಾನೆ ಇರೋದು. ಇವತ್ತಿರೋದು ನಾಳೆ ಇರೋಂಗಿಲ್ಲ, ನಾಳೆ ಇದ್ದಿದ್ದು ನಾಡ್ದು ಇರೋಂಗಿಲ್ಲ. ಅದಕ್ಕೆ ಸಮಯಕ್ಕನುಗುಣವಾಗಿ ನಿಮ್ಮನ್ನು ನೀವು ಬದಲಾವಣೆ ಮಾಡಿಕೊಂಡು ನಿಮ್ಮ ವ್ಯವಹಾರವನ್ನು ಮಾಡ್ಕೊಂಡು ಹೋಗ್ರಿ ಅಂತೇಳಿ ಕೆಲಸ ಇವತ್ತು ಈ ಸಂದೇಶದ ಮುಖಾಂತರ ನಿಮಗೆ ಯೂನಿವರ್ಸ್ ಹೇಳ್ತಾ ಇದೆ. ಮತ್ತು ಹೊಸ ರೀತಿಯಾಗಿ ನೀವೇನಾದರೂ ಬದಲಾವಣೆಯನ್ನು ಕೈಗೆತ್ಕೊಂಡ್ರೆ ಅಲ್ಲಿ ನಿಮಗೇನು ನಷ್ಟ ಆಗುವಂಥದ್ದು ಇಲ್ಲಿ ಏನು ಕಾಣ್ತಿಲ್ಲ. ಅಲ್ಲಿ ನಿಮಗೆ ಸಕ್ಸಸ್ಸೇ ಆಗತ್ತದ. ಯಾಕಂದ್ರೆ ನಿಮ್ಗೆ ಸಾಕಷ್ಟು ಆ ಒಂದು ವ್ಯವಹಾರದೊಳಗೆ ಸಾಕಷ್ಟು ಅನುಭವ ಐತಿ. ಅದಕ್ಕೆ ಒಂದು ಹೊಸ ಟಚ್ ಕೊಡೋದು ಅಷ್ಟೇ ಐತಿ. ಈಗ ಏನು ಅದಕ್ಕೆ ಒಂದು ಹೊಸ ಟಚ್ ಕೊಡೋದು ಇಷ್ಟೇ ಐತಿ. ಈಗ ಮತ್ತೇನಿಲ್ಲ. ಅದಕ್ಕೆ ನೀವು ಭಯ ಪಡ್ತೀರಿ. ಭಯ ಪಡುವಂಥಲ್ಲಿ ಯೂನಿವರ್ಸ್ ಹೇಳ್ತಾ ಇರೋದು ಏನಂದರೆ ಭಯ ಪಡುವಂಥ ಅವಶ್ಯಕತೆ ಏನೂ ಇಲ್ಲ. ಇವತ್ತಿನ ಜನರಿಗೆ ಅದು ಸುಮ್ಮನೆ ಒಂದು ಪುಸ್ತಕದ ನಾಲೆಜ್ ಆಗಿರ್ಬೋದು. ಆದರೆ ನಿಮ್ಮದು ಅನುಭವ ಐತಿ. ಪ್ರಾಕ್ಟಿಕಲ್ಲಾಗಿ ನೀವು ಅದನ್ನು ಆ ವ್ಯವಹಾರನ ಸಾಕಷ್ಟು ಹತ್ತಿರದಿಂದ ಗಮನಿಸಿದ್ದೀರಿ. ನಿಮಗೆ ಆ ರೀತಿ ಆದಂಥ ಏನು ನಷ್ಟ ಆಗುವಂಥದ್ದೇನಿಲ್ಲ. ನೀವು ಧೈರ್ಯವಾಗಿ ನಿಮ್ಮನ್ನು ನೀವು ಅಪ್ಡೇಟ್ ಮಾಡಿಕೊಂಡು ನೀವಿರುವಂಥ ಜಾಗನ ಅಪ್ಡೇಟ್ ಮಾಡ್ಕೊಂಡು ಕೆಲಸ ಮಾಡಿದ್ರೆ ಯಾವುದೇ ರೀತಿ ನಷ್ಟ ಇಲ್ಲ ಅಂಥೇಳಿ ನಿಮಗಿಲ್ಲಿ ಯೂನಿವರ್ಸ್ ಇವತ್ತು ನಿಮಗೆ ಸಂದೇಶನ ಕೊಡ್ತಾ ಇದೆ. ನೋಡಿರಿ, ನಿಮಗೆ ಅದು ಯಾವ ರೀತಿ ಅದನ್ನು ನೀವು ಅದನ್ನು ತೊಗೋತೀರ ನಿಮಗೆ ಬಿಟ್ಟಿರುವಂಥದ್ದು. ಸರಿ ಬಂಧುಗಳೇ, ಈ ಪೋಸ್ಟ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಹಾಗೆ ಶೇರ್ ಮಾಡಿರಿ. ಯಾರೆಲ್ಲ ಈ ಮೊದಲು ಸಬ್ಸ್ಕ್ರೈಬ್ ಮಾಡಿದರೆ ಅವರಿಗೆ ನಾನು ಧನ್ಯವಾದ ಹೇಳ್ತೀನಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿರಿ. ಅದೇ ರೀತಿ ಇದು ಪರ್ಸ್ನಲ್ ರೀಡಿಂಗ್ ಆಗಿರುವುದರಿಂದ ಇದರೊಳಗೆ ಯಾರ್ಯಾರಿಗೆ ಇದು ಅನ್ವಯಿಸ್ತೈತೆ ಅವರು ಅದನ್ನು ತೊಗೊಳ್ರಿ. ಯಾರ್ಯಾರಿಗೆ ಅನ್ವಯಿಸಿದಿಲ್ಲ ಅದನ್ನು ಬಿಟ್ಬಿಡ್ರಿ. ನಿಮ್ಗೆ ಪರ್ಸ್ನಲ್ ರೀಡಿಂಗ್ ಬೇಕಾದ್ರೆ ಇದು ಜನರಲ್ ರೀಡಿಂಗ್. ಇದು ಮೊದಲ ಪರ್ಸ್ನಲ್ ಅಂತ ಹೇಳಿದೆ. ಅದು
ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮಗೆ ಪರ್ಸ್ನಲ್ ರೀಡಿಂಗ್ ಏನಾದರೂ ಬೇಕಾದರೆ ನನ್ನ ನಂಬರ್ ಇರುತ್ತೆ, ಅದನ್ನು ನೀವು ವಾಟ್ಸಾಪಿಗೆ ನೀವು ಮೆಸೇಜ್ ಮುಖಾಂತರ ಅದನ್ನು ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಸರಿ ಬಂಧುಗಳೇ, ನಾಳೆ ಮತ್ತೊಂದು ರೀಡಿಂಗ್ ಮುಖಾಂತರ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.